ಸಿರುಗುಪ್ಪ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜಿಲ್ಲಾ ಮತ್ತು ತಾಲೂಕಾಡಳಿತ, ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆಯ ಸಹಯೋಗದಲ್ಲಿ ನಡೆದಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಾಂಗದ ಕುಂದುಕೊರತೆ ಸಭೆಯನ್ನು ತಹಸೀಲ್ದಾರ್ ಕೆ ನರಸಪ್ಪ ಅವರು ಉದ್ಘಾಟನೆ ಮಾಡಿ ಮಾತನಾಡಿದ್ದು, ಇದೇ ವೇಳೆ ಟಿ ದರಪ್ಪ ನಾಯಕ್ ಮಾತನಾಡಿದ್ದು, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ನಗರಸಭೆ ಇಲಾಖೆ ಜನಾಂಗದವರ ಕುಂದುಕೊರತೆಗಳ ಸಭೆಗೆ ತಮ್ಮೆಲ್ಲರೂ ಸಂವಿಧಾನದ ಆಶಯಗಳ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಜೊತೆಗೆ ನಮ್ಮ ಏನು ಆಡಳಿತ ವರ್ಗ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು, ಆ ಮೂಲಕ ಹಿಂದುಳಿದ ಮತ್ತೆ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಜನಾಂಗದವರ ಕುಂದುಕೊರತೆಗಳ ಸಭೆಯನ್ನ SC/ST ಜನಾಂಗದವರ ಕುಂದುಕೊರತೆಗಳನ್ನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಮತ್ತೆ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾವಧಾನವಾಗಿ ತಮ್ಮ ಅಹವಾಲನ್ನ, ತಮ್ಮ ಒಂದು ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಕೂಡ ಅದನ್ನ ಪ್ರಕಟಿಸಿದಾಗ ಅಥವಾ ಹೇಳಿದರೆ ತಕ್ಷಣಕ್ಕೆ ಪರಿಹಾರ ಸಿಕ್ಕಲ್ಲಿ ನಮ್ಮೆಲ್ಲ ಅಧಿಕಾರಿಗಳ ಜೊತೆಗೂಡಿ ಪರಿಹಾರವನ್ನು ಖಂಡಿಸೋದ್ರ ಮೂಲಕ ಮತ್ತೆ ನಮ್ಮ ಹಂತದಲ್ಲಿ ಇರದೇ ಇರತಕ್ಕಂಥ ಮುಂದಿನ ಹಂತಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಮುಂದಿನ ಜಿಲ್ಲಾ ಹಂತದ ಒಂದು ಕುಂದುಕೊರತೆ ಸಭೆಗೂ ಹಾಗೂ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಸರ್ಕಾರದ ಹಂತದಲ್ಲಿ ಆಗ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಕಳಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ಮಾಡಿಕೊಂಡಿದ್ದೀವಿ. ಜೊತೆಗೆ ಈ ಒಂದು ಪ್ರತಿ 3 ತಿಂಗಳಿಗೆ ನಡೀತಕ್ಕಂಥ ಈ ಒಂದು ಸಭೆ ನೆಕ್ಸ್ಟ್ ಇವತ್ತೇನು ತಾವು ಅಹವಾಲುಗಳನ್ನು ಸಲ್ಲಿಸ್ತೀರಿ, ಅದಕ್ಕೆ ಪ್ರತಿಯೊಂದು ಇಲಾಖೆಗಳು ಕೂಡ ನಾವು ಒಂದು ನೆಕ್ಸ್ಟ್ ಅನುಪಾಲನಾ ವರದಿಯನ್ನು ಕೂಡ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಅನುಪಾಲನಾ ವರದಿಯೊಂದಿಗೆ ಬರಬೇಕು. ತಮ್ಮ ಡಿಪಾರ್ಟ್ಮೆಂಟ್ ಏನು ಅಹವಾಲು ಕೊಟ್ಟಿದ್ದಾರೆ ಅದನ್ನ ಕಾಲಮಿತಿಯಲ್ಲಿ ತಕ್ಷಣಕ್ಕೆ ಮತ್ತೆ ಒಂದು ವಿತಿನ್ ಸಕಾಲ ಲಿಮಿಟ್ ನೆಕ್ಸ್ಟ್ ತಮ್ಮ ಹಂತದಲ್ಲಿ ಇರತಕ್ಕಂಥವನ್ನ ಬೇರೆ ಹಂತದಲ್ಲಿ ತಮ್ಮ ಇಲಾಖಾ ಮುಖ್ಯಸ್ಥರ ಜೊತೆಗೂಡಿ ಸರ್ಕಾರದ ಹಂತದಲ್ಲಿ ಕಳಿಸಿದಂಥವನ್ನ ಕೂಡ ತಾವು ಕಳಿಸಿ ಸಮಸ್ಯೆಗೆ ಪರಿಹರಿಸುವಂತ ಆ ಮೂಲಕ SC/ST ಜನಾಂಗದವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಒಂದು SC/ST ಜನಾಂಗದವರ ಕುಂದುಕೊರತೆ ಸಭೆಯನ್ನು ಮಾಡದ ಬರುವಂತದ್ದು ನಾವು ನೋಡ್ತೀವಿ. ಇದು ಸ್ಪೆಷಲಿ ನನಗನ್ಸುತ್ತೆ ಬಹುಶಃ ಫಸ್ಟ್ ಸಭೆ ಆಗಿತ್ತು. ನೆಕ್ಸ್ಟ್ ಕಾಲಮಿತಿಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಕೂಡ ನಾವು ಸಭೆಯನ್ನು ಮಾಡ್ತೀವಿ. ಮತ್ತೆ ಅದಕ್ಕೆ ಅನುಪಾಲನಾ ವರದಿಯನ್ನು ಕೂಡ ಸಭೆಯ ಮೂಲಕ ಎಲ್ಲರೂ ಗಮನಕ್ಕೆ ತಂದು ಆ ಮೂಲಕ ನಾವೆಲ್ಲರೂ ಸರ್ವತೋಮುಖ ಒಂದು ಕೆಲಸಗಳಿಗೆ ನಾವೆಲ್ಲರೂ ಅಣಿ ಆಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳು ನಮಸ್ಕಾರ. 30 ಡಿಪಾರ್ಟ್ಮೆಂಟ್ಗಳು ಬರ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ SC/STಗಳಿಗೆ ಒಂದಿಷ್ಟು ರಿಸರ್ವೇಶನ್ ಕೋಟಾ ಇರುತ್ತೆ. ಇಷ್ಟು ಮೀಸಲಾತಿ, ಇಷ್ಟು ಪರ್ಸೆಂಟೇಜ್ SC/STಗಳಿಗೆ ಖರ್ಚು ಮಾಡಬೇಕು. ಹೀಗಾಗಿ ಆಮೇಲೆ ನಮ್ಮ SC/ST ನಮ್ಮ ಅಭಿವೃದ್ಧಿಗಾಗಿ ಎಲ್ಲ ನಿಗಮಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಏನೇನು ಯೋಜನೆಗಳಿದೆ, ಮೊಟ್ಟ ಮೊದಲನೇದಾಗಿ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು ನಮಗೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ತಮ್ಮ ಇಲಾಖೆಯಲ್ಲಿ SC/STಗಳಿಗೆ ಏನು ಯೋಜನೆಗಳಿದೆ ಅನ್ನೋದನ್ನ ಮಾಹಿತಿಸಿಕೊಟ್ಟು ತದನಂತರ ಅಹವಾಲು ಸ್ವೀಕರಿಸಬೇಕಂತ ನಮ್ಮ ಮನವಿ. ಈ ಒಂದು ಕುಂದುಕೊರತೆ ಸಭೆಯಿಂದ ಮೊದಲನೇದಾಗಿ ಅಕ್ರಮ ಮದ್ಯ ಮಾರಾಟ, ಎರಡನೇದಾಗಿ ಮಟ್ಟ ನಿಲ್ಲಬೇಕು. ನಂತರ ನಾನು ಇವತ್ತಿನ ದಿನ ಸರ್ ಸಿದ್ದರಾಮಯ್ಯ ಸಾಹೇಬರು ಗೌರವಾನ್ವಿತ ಮುಖ್ಯಮಂತ್ರಿಗಳು SC/ST ಸಮುದಾಯಗಳ ಮೇಲೆ ಒಂದು ಪ್ರೀತಿಯಿಂದ ಒಂದು ಕಾಯ್ದೆಯನ್ನು ತಂದರು. 2013ರಿಂದ ಇಲ್ಲಿಗೆ ಸುಮಾರು 11ನೇ ವರ್ಷ. ಸುಮಾರು ನಾವು 24.1% ನಾವು SC/STಗಳಿರೋದು. ಪ್ರತಿ ಬಡ್ಜೆಟ್ಟಿನ 24.1% ನಮಗೆ ಅಭಿವೃದ್ಧಿಗಾಗಿ ಮೀಸಲಾಗ್ತದೆ. ಹಾಗಾಗಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಮ್ಮವರಿಗೆ ಜಗಳ ಆದಂಥ ಸಂದರ್ಭದಲ್ಲಿ ನಾವು ಸ್ಟೇಷನ್ಗೆ ಹೋದರೆ ಅದನ್ನು ಪರಿಹಾರ ಮಾಡಿ ಕಳಿಸ್ತಾರೆ. ಆ ವಿಷಯ ಬೇರೆ. ಈಗ ನಮ್ಮವ್ರ ಮೇಲೆ ಗೂಂಡ ಕೇಸ್ಗಳು ಆಗ್ತದೆ. ಅದೆಲ್ಲ ಆಗ್ತದೆ ಗೂಂಡ ಕೇಸ್. ಈಗ ಮಣೂರು ಒಂದು ವಿಲೇಜ್, 50,000 ಕೋಟಿ 50,000 ಕೋಟಿ 60,000 ಕೋಟಿ ಅಂತ ಇಷ್ಟೆಲ್ಲ ಘೋಷಣೆ ಮಾಡ್ತಾರೆ. ಬಟ್ ಈ ವಾಸ್ತವಾಂಶ ನೋಡಿದ್ರೆ ಯಾವ್ದಾದ್ರು ಒಂದು ಅನುದಾನನೇ ಇಲ್ಲ ಸರ್. ಯಾವ್ದು ಅರ್ಜಿ ಸಲ್ಲಿಸೋಕೆ ಇಲ್ಲಪ್ಪ, ಅನುದಾನ ಇಲ್ಲ, ಅನುದಾನ ಬಂದಾಗ ನಾವೇನು ಮಾಡ್ತಿದ್ದಾರಪ್ಪ ಅಂತ ಸರ್. ಆಮೇಲೆ ಅದೇನಾಗುತ್ತೆ ಅಂದ್ರೆ ಉಳೋರಿಗೆ ಮಾತ್ರ ಅಲ್ಲಿ ಅರ್ಜಿ ಕೊಟ್ಟವ್ರು ನಮ್ಮಲ್ಲಿ ಇರ್ಬೇಕಂದ್ರೆ ಯಾರ್ಯಾರು ಉಳೋರು ಅವ್ರಿಗೆ ಮಾಡಿದ್ರು ಮಾಡ್ತಾರೆ. ಹಂಗಾಗಿ ಅರ್ಜಿ ಕೊಟ್ಟವ್ರಿಗೆ ಏನಾದ್ರು ಒಂದು ಸೀರಿಯಲ್ ನಂಬರ್ ಬೇಕು. ನೀವು ಅರ್ಜಿ ಕೊಟ್ಟಿರ್ತಾರ ಅದೇ ಕ್ರಮಾನುಸಾರವಾಗಿ ಇಲ್ಲವೇ ಯಾಕಂದ್ರೆ ಒಂದು ವ್ಯವಸ್ಥೆ ಮಾಡೋದಂತೆ ನಮ್ಮೆಲ್ಲ
ಅವರಿಗೆ ರಾಜಕೀಯ ಇನ್ಫ್ಲೂಯೆನ್ಸ್ ಇರ್ಬೋದು ಇನ್ನೊಂದು ಮಕ್ಕಳ, ಆದ್ರೆ ಅನಾಧಿಕೃತ ನಾವು ಬಂದ್ ಮಾಡ್ರಿ ಅಂತೇಳಿ. ಸರ್ ನೀವು ತಹಸೀಲ್ದಾರ್ ಅವರು RIನ VN ಕಳಿಸಿದ್ರು, ಮತ್ತೆ 2 ದಿನ ಸರ್ ನಮ್ಮ CPI ಸಾರು DSP ಸಾರು ಕೂಡ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ರು. ಎಲ್ಲ ಮನೆ ದೇವ್ರ ಮನೆ ಕೂಡ ಬಿಟ್ಟಿಲ್ಲ, ಚೆಕ್ ಮಾಡ್ಕೊಂಬಂದ್ರು. ಮತ್ತೆ ಈಗ ಯಥಾಸ್ಥಿತಿ ಮುಂದುವರೆದ್ರು. ಉದಾಹರಣೆ ಪ್ರಾಪರ ನಾನು 10 ಮನೆ ಕೊಟ್ಟಿನಿ, 10 ಸಭೆ ಸೇರಿ ಎಲ್ಲ ಕೊಟ್ಟಿರಿ. ಇವರೇ ಇನ್ನೊಂದು ವಿಷಯ, ಅಬಕಾರಿ ಮೇಡಮ್ ಅವರಿಗೆ ಹೇಳಿದ್ರೆ ಲೆಕ್ಕಕ್ಕಿಲ್ಲ ಅವ್ರಿಗೆ. ನಾವು ಲಾಸ್ಟಿಗೆ ನೋಡ್ದು ಕಾನೂನು ಯಾಕೆ ಏನ್ ಮಾಡ್ಬೇಕು, ರಸ್ತೆ ತಡೆ ಮಾಡಿ ಪರ್ಮಿಷನ್ ನಾವು ಉತ್ತರ ಹೋರಾಟ ಮಾಡ್ತೀವಿ. ಅಂಬೇಡ್ಕರ್ ಭವನ ಕೆಲಸ ಸ್ಟಾಪ್ ಆಗಿಬಿಡ್ತಾವೆ ಸರ್. ಸ್ಟಾಪ್ ಆಗಿದ್ದ ಕೆಲಸ ನೆಟ್ಟೇ ಇಲ್ಲ. ಆಮೇಲೆ ಸ್ವಲ್ಪ ನೀರಿನ ಕೂಡ ಮಳೆ ಬಂದು ಕೂಡ ಅದರೆಲ್ಲ ಹೋಗ್ತಾ ಇದ್ದಾವ, ಅದು ಸ್ವಲ್ಪ ಸಮಸ್ಯೆ ಆಗೈತೆ. ಅದು ಸ್ವಲ್ಪ ತಮ್ಮ ಗಮನಕ್ಕೆ ಇರಬೇಕು ಸರ್. ಇಲ್ಲ ಡಲ್ ಆಗ್ತಾ ಇದೆ, ಸ್ವಲ್ಪ ಅದನ್ನೊಂದು ನೋಂದಣಿ ಮಾಡ್ಕೊಳ್ಳೋಂಥ ವಿಚಾರ. ಯಾಕಂದ್ರೆ ಈ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಳಿಗೆಲ್ಲ ಗೊತ್ತಾಗಬೇಕು, ನಮ್ಮ ಮಕ್ಕಳು ಎಷ್ಟು ಜನ ಹೋಗ್ತಾರೆ, ನಮ್ಮಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಎಜುಕೇಶನ್ ಆಗ್ತದೆ, ಅಲ್ಲಿ ನಮ್ಮ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಕೂಡ ಇದರಲ್ಲಿ ಏನಾದರೂ ನಮ್ಮ ಕಡೆಯಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಚೇಂಜಸ್ ಮಾಡೋಕೆ ನಾವೇನಾದರೂ ಮಕ್ಕಳ ಕಡೆಗೆ ಜಾಸ್ತಿ ಗಮನ ಕೊಡಬೇಕಾ, ಇಲ್ಲ ಸರ್ಕಾರದವ್ರು ಏನಾದರೂ ಈ ನಮ್ಮ ಮಕ್ಕಳ ಬಗ್ಗೆ ಗಮನ ತಗೊಳ್ತಾ ಇಲ್ಲ, ನಮಗೊಂದು ಇದು ಲೆಕ್ಕಾಚಾರ ಮಾಡೋಕ್ಕೆ ಬೇಕಲ್ಲ. ಅದಕ್ಕೊಂದು ನಮಗೆ ಅದ್ರದ್ದೊಂದು ಅಂಕಿಅಂಶ ಬೇಕು ಅಂತ ನಾನು ಈ ವಿಚಾರದಲ್ಲಿ ಒಂದು ವಿಚಾರ ಹೇಳ್ತೀನಿ. ಓಕೆ, ಲ್ಯಾಂಡ್ ಇದೆ, ಬಟ್ ಅವರೊಬ್ಬರೇ ಇದೇನದು ವಿಶೇಷ ಇದೆ. ಯಾಕೆ ಅದಕ್ಕಾಗಿ ಅಷ್ಟು ಮಹತ್ವ? ಈಗ DC ಅವ್ರ ಹತ್ರ ಅದೇ ಸೇಮ್ ಪ್ರಾಬ್ಲಮ್ನೇ ಇನ್ನೊಬ್ರು ಹೋಗಿ DC ಅವ್ರ ಹತ್ರ ಅದನ್ನು ಹೇಳಿದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಲ್ಯಾಂಡ್ ಕೊಟ್ಟು ಇನ್ನೊಂದು ಲ್ಯಾಂಡನ್ನ ಅವ್ರಿಗೆ ಚೇಂಜ್ ಮಾಡಿ ಅವ್ರ ಹೆಸರು ಮಾಡಿ ಕೊಟ್ಬಿಟ್ರು. 8-10 ವರ್ಷದಿಂದ ಅದು ಎಷ್ಟು ಸಮಸ್ಯೆ ಇದೆ ಅಂದ್ರೆ ಇಡೀ ತಾಲೂಕಿಗೆ ಇದ್ದವ್ರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ರೋಡಿ ತಿರುಗಿದವರಿಗೆ ಒಂದು ಎಲ್ಲಕ್ಕೊಂದು ಅರ್ಧ ಕಿಲೋಮೀಟರ್ ಕೂಡ ಇಲ್ಲ. ಆ ಒಂದು ಸಣ್ಣ ಸಮಸ್ಯೆನ 8-10 ವರ್ಷ ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಜಾಸ್ತಿ ಮಾತಾಡೋದು ಬೇಡ ಸರ್. ಯಾಕಂದ್ರೆ ಸೈನ್ ಮಾಡೋದ್ರಿಂದ ಕಲ್ತಿದ್ದೀನಿ. 2018 ದಾನ ಪತ್ರ ಆಗಿದೆ ನಂದು. ಅಲ್ಲಿ ಇಲ್ಲಿ ತಿರುಗಿ ಎಲ್ಲ ತಿರುಗಿ ಸುತ್ತ ನನಗೆ ಭಾಳ ಅವನಿಗೆ ಹೋಗಿ ಇಲ್ಲಿಗೆ ಹೋಗಿ ಭಾಳ ಸುತ್ತಾಡ್ಸಿದ್ದಾರೆ ಸರ್. ಮಗಳು ಡೆಲಿವರಿ ಆಗಿದೆ, ಅದು ಮಾಡ್ತೀರಿ ಬಿಟ್ಟು ಕೂಸಿಗೆ ನೀರು ಹಾಕೋದೆಲ್ಲ ಬಿಟ್ಟು ಬಂದಿದ್ರು ಸರ್. ಇಲ್ಲಿ ಬರ್ತಾರಂತ ಗೊತ್ತಾಯ್ತು ನನಗೆ. ಗೌರ್ಮೆಂಟಿಗೆ ಫೋನ್ ಹಚ್ಚಿದೆ, ಅವರು ಸಮಾಜ ಇಲಾಖೆಗೆ ಹೋಗಮ್ಮ ಬಳ್ಳಾರಿಗೆ ಅಂತ ಹೇಳಿದ್ರು. ಅಲ್ಲಿ ಹೋದ್ರೂ ಸುತ್ತ ನನಗೆ ಬಿಡ್ತಾ ಇಲ್ಲ ಅಂತಂದು ಹೇಳಿ ಇಲ್ಲಿ ಬರ್ತಾರಂತ ಗೊತ್ತಾಯ್ತು ಸರ್. ನಾನು ಇಲ್ಲಿ ಬಂದಿದ್ದೀನಿ, 2 ಲೆಟ್ರ್ ಕೊಟ್ಟಿದ್ದೀನಿ. ಗಂಗಾ ಕಲ್ಯಾಣ ಏಜೆನ್ಸಿದೊಂದು, ಆಮೇಲೆ ಒಂದು ನಿಮಗೆ ಒಂದು ಲೆಟ್ರ್ ಸರ್ ತಹಸೀಲ್ದಾರಿಗೆ. ಅವರಿಗೆ ರಾಜಕೀಯ ಇನ್ಫ್ಲೂಯೆನ್ಸ್ ಇರ್ಬೋದು ಇನ್ನೊಂದು ಮಕ್ಕಳ, ಆದ್ರೆ ಅನಾಧಿಕೃತ ನಾವು ಬಂದ್ ಮಾಡ್ರಿ ಅಂತೇಳಿ. ಸರ್ ನೀವು ತಹಸೀಲ್ದಾರ್ ಅವರು RIನ VN ಕಳಿಸಿದ್ರು, ಮತ್ತೆ 2 ದಿನ ಸರ್ ನಮ್ಮ CPI ಸಾರು DSP ಸಾರು ಕೂಡ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ರು. ಎಲ್ಲ ಮನೆ ದೇವ್ರ ಮನೆ ಕೂಡ ಬಿಟ್ಟಿಲ್ಲ, ಚೆಕ್ ಮಾಡ್ಕೊಂಬಂದ್ರು. ಮತ್ತೆ ಈಗ ಯಥಾಸ್ಥಿತಿ ಮುಂದುವರೆದ್ರು. ಉದಾಹರಣೆ ಪ್ರಾಪರ ನಾನು 10 ಮನೆ ಕೊಟ್ಟಿನಿ, 10 ಸಭೆ ಸೇರಿ ಎಲ್ಲ ಕೊಟ್ಟಿರಿ. ಇವರೇ ಇನ್ನೊಂದು ವಿಷಯ, ಅಬಕಾರಿ ಮೇಡಮ್ ಅವರಿಗೆ ಹೇಳಿದ್ರೆ ಲೆಕ್ಕಕ್ಕಿಲ್ಲ ಅವ್ರಿಗೆ. ನಾವು ಲಾಸ್ಟಿಗೆ ನೋಡ್ದು ಕಾನೂನು ಯಾಕೆ ಏನ್ ಮಾಡ್ಬೇಕು, ರಸ್ತೆ ತಡೆ ಮಾಡಿ ಪರ್ಮಿಷನ್ ನಾವು ಉತ್ತರ ಹೋರಾಟ ಮಾಡ್ತೀವಿ. ತಾಲೂಕು ಮಟ್ಟದ ಈ ಒಂದು ಕುಂದುಕೊರತೆ ಸಭೆಯನ್ನು ಕರೆಯಲಿದ್ದೀವಿ. ಅದರಲ್ಲಿ ಪ್ರತಿಯೊಂದಕ್ಕೂ ಕೂಡ ಇದು ಬರೀ ಕಾಗದದಲ್ಲಿ ಉಳಿಯಂಗಿಲ್ಲ, ಅದು ಇದರಲ್ಲಿ ಅನುಷ್ಠಾನದಲ್ಲಿ ಬರುತ್ತೆ. ನಮ್ಮ ಅಧಿಕಾರಿಗಳ ಪರವಾಗಿ ನಾನು ಕೂಡ ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತೀನಿ. ಏನಂತಂದ್ರೆ ಇದು ಅನುಷ್ಠಾನಕ್ಕೆ ತರ್ತೀವಿ. ಸರ್ಕಾರದ ಏನು ಆದ್ಯ ಉದ್ದೇಶ ಇದೆ, SC ST ಜನಾಂಗದವರು ಒಂದು ಏಳಿಗೆಗೆ ಒಂದು ಶ್ರಮಿಸ್ತಕ್ಕಂಥ ಒಂದು ಆ ನಿಟ್ಟಿನಲ್ಲಿ ನಾವೆಲ್ಲ ಅಧಿಕಾರಿಗಳು ಸರ್ಕಾರದ ಆಶಯವನ್ನು ಈ ನಿಟ್ಟಿನಲ್ಲಿ ಸಾಕಾರಗೊಳಿಸ್ತೀವಿ. ತಮ್ಮ ಸಹಕಾರ ಕೂಡ ಇವಾಗ ಏನು ಬಹಳಷ್ಟು ಕೂಲಾಗಿ ತಮ್ಮ ಅಹವಾಲುಗಳು ಹೇಳಿದ್ರೆ ಬಹಳಷ್ಟು ಸಂತೋಷ. ಅಧಿಕಾರಿಗಳು ಕೂಡ ನಿಮ್ಮ ಜೊತೆಗೆ ಸಮನ್ವಯ ಸಾಧಿಸಿಕೊಂಡು ಈ ಒಂದು SC ST ಜನಾಂಗದವರು ಏಳಿಗೆಗೆ ಶ್ರಮಿಸ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಬಂದು ಬಹಳಷ್ಟು ಸ್ಪೆಷಲಿ ದರಪ್ಪ ನಾಯಕರವರು ಆಮೇಲೆ ಇನ್ನುಳಿದವರು ಎಲ್ಲರೂ ಕೂಡ ಬಹಳಷ್ಟು ಬಹುಮುಖ್ಯವಾಗಿರ್ತಕ್ಕಂಥ ಮನವಿಗಳನ್ನ ಮತ್ತೆ ಅದರ ಜೊತೆಗೆ ಸಲಹೆಗಳನ್ನು ಕೂಡ ಹೇಳಿದ್ರಿ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಂ ಸಿದ್ದಯ್ಯ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು SC ST ಸಮುದಾಯದ ಮುಖಂಡರುಗಳು ಕೂಡ ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯ್ಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.